ಯುದ್ಧ ಅಂದ್ರೆ ಏನು ಸುಲಭ ಅಂತ ತಿಳ್ಕೊಂಡ್ರೇನ್ರಿ ನೀವು? ಯುದ್ಧ ಅಂದ್ರೆ ಎಷ್ಟೋ ಮನಿ ಮುಸ್ತಾವ, ಎಷ್ಟೋ ಸೈನಿಕರು ಸಾಯ್ತಾರೆ, ಎಷ್ಟೋ ಸೈನಿಕರ ಫ್ಯಾಮಿಲಿ ಬೀದಿಗೆ ಬರ್ತದ. ನೋಡ್ರಿ ಸೈನಿಕರು ಹೆಂಗಿರ್ತಾರಪ್ಪ, ನಮ್ಮ ದೇಶದ ಬೆನ್ನೆಲ್ಲಿ ಬಿದ್ದಪ್ಪ ಸೈನಿಕರು ನೋಡ್ರಿ, ಒಬ್ರಿಗೆ ಹೊಸ ಮದುವೆ ಆಗಿರ್ತಾರ, ಒಬ್ರಿಗೆ ಹೊಸ ಮಗು ಆಗಿರ್ತದ, ಒಬ್ಬರಿಗೆ ಮಗ ಇರ್ತಾನ, ಫ್ಯಾಮಿಲಿ ನಡೆದಿರ್ತದ ಒಬ್ಬರಿಗೆ. ಹಂಗಾಗಿ ಯುದ್ಧ ಅನ್ನೋದು ನಾವು ನೀವು ಅನ್ನೋದು ಸುಲಭ. ಯಾಕಪ್ಪ ನೋಡ್ರಿ, ಒಂದಿಷ್ಟು ಮಂದಿ ಹೆಂಗಿರ್ತಾರೆ ಗೊತ್ತಲ್ಲ, ಇಲ್ಲೇ ಗಲ್ಲೆ ಯಾವ್ದಾರು ಲಪಡ ಆಗೈತೆ ಬಾರೋ ಹೋಗ್ಯಪ್ಪ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ಫೋನ್ ಎತ್ತಲೇ ನಾವು ಕಣ್ಣಿ ಸಿಕ್ಕರೆ ಆ ಕಡೆ ಓಡೋತಾರ. ಅವ್ರಿಗೆ ಏನಂತ ಸರಿ ಯುದ್ಧ ಅನ್ನೋದು ಈಸಿ, ನಾವು ಯುದ್ಧ ಹೊಡೆದಲ್ಲ. ನೋಡಿ ಕದನ ವಿರಾಮ ಹೇಳ್ಯಾರ ಅಂದ್ರೆ ಇನ್ನೇ ವಿರಾಮ ಹೇಳಿದ್ರಿ. ನಾಳೆ 12ನೇ ತಾರೀಕು ಕದನ ವಿರಾಮ ಹೇಳ್ತಾರೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಆಗಲಿ ನಮ್ಮ ಭಾರತ ಸೈನ್ಯ ಆಗಲಿ ನಿನ್ನೆ ಮೀಟಿಂಗ್ದಾಗ ಹೇಳಿಕೊಟ್ರ. ನೋಡಿ ಒಂದಿಷ್ಟು ಮಂದಿ ಹೆಂಗಾರಪ್ಪ ಸೋಷಿಯಲ್ ಮೀಡಿಯಾದಾಗ ನೋಡ್ರಿ, ಮೋದಿ ಕೈ ಏನೂ ಆಗಲಿಲ್ಲ, ಇಂದಿರಾ ಗಾಂಧಿ ಚಲೋ, ಮೋದಿ ಯುದ್ಧ ಆಗ್ಬೇಕಿತ್ತು, ಕಾಶ್ಮೀರ ನಮ್ದು ಆಗ್ಬೇಕಿತ್ತು, ಅದು ನಮ್ದು ಆಗ್ಬೇಕಿತ್ತು ಅಂತ ಬಕ್ಕಳು ಮಾತಾಡ್ತಾರೆ. ನೋಡ್ರಿ ಯುದ್ಧ ಅನ್ನೋದು ಹೆಂಗಪ್ಪ ಅಂದ್ರೆ ಬರೀ ನಾವು ನೀವು ಮಾತಾಡೋದಾಗ ನಾ ಹೇಳ್ತೀನಲ್ರಿ, ಯುದ್ಧ ಅನ್ನೋದನ್ನ ಹೆಂಗಿರ್ತಪ್ಪ ಒಂದು ದೇಶ ಹೊಡೆದಾಡ್ಬೇಕ್ರಿ. ನೀವು ನೋಡ್ರಿ ಒಂದ್ಸಲ ರಷ್ಯಾ ಮತ್ತು ಉಕ್ರೇನ್ ಹೊಡೆದಾಗ ಎಷ್ಟು ಧ್ವಂಸ ಆಗಿತ್ತು, ಎಷ್ಟೋ ಮಂದಿ ಸತ್ತಾರ, ಎಷ್ಟೋ ಮಂದಿ ಬಿಟ್ರ. ಯುದ್ಧ ಅನ್ನೋದು ಒಂದೇ ಅಲ್ರಿ, ಇಂಡಿಯಾಗೆ ಏನು ಬೇಕಾದ್ರೆ ಸಿಟಿಸನ್ಶಿಪ್, ಇನ್ನೊಂದು ಬೇಕಾದ್ರೆ ISI ಅಮೆರಿಕ ಮತ್ತು ಚೀನಾದವರು ಇದು ಬೇಕಾದಲ್ರಿ. ಹಂಗೆ ಇಂಡಿಯಾಗೊಂದು ಉನ್ನತ ಸ್ಥಾನ ಬೇಕಾದ್ರೆ ಅದು ಬೇಕಪ್ಪ ಅಂದ್ರೆ ಇಂಡಿಯಾ ಏನು ಮಾಡ್ಬೇಕು, ಅದರ ಅರ್ಥ ಯಾವ್ದು ಯುದ್ಧ ಮಾಡ್ಬೋದು, ಯಾವ ದೊಡ್ಡ ಶಸ್ತ್ರಾಸ್ತ್ರ ಇರ್ಬಾರ್ದು. ಹಂಗಾಗಿ ಇಂಡಿಯಾ ಏನು ಮಾಡತ್ತಾರೆ, ಅದು ಬೇಕಂತ ಅದು ಮಾಡತ್ತ. ನಾವೇನು ಮಾಡತ್ತೀವಿ, ಯುದ್ಧ ಬೇಕು, ನಮ್ಗೆ ಯುದ್ಧ ಬೇಕು, ನಮ್ಮ ಒಂದು ರೀಲ್ಸ್ ಸಲಿಕೆ, ಒಂದು ಯೂಟ್ಯೂಬ್ ಕಂಟೆಂಟ್ ಸಲಿಕೆ. ಈ ಚಾನಲ್ದಾರಿ ಅವರು ಏನು ಒಂದೊಂದು ಚಾನಲ್ದಾಗ ಒಂದೊಂದು ಹೇಳ್ತಾರೆ. ಯಾರು ಮಾತು ಕೇಳ್ಬೇಕು ಹೇಳ್ರಿ ಏನು ನೋಡು, ಒಂದೊಂದು ಚಾನಲ್ದವ್ರು ಒಂದೊಂದು ಹೇಳ್ತಾರೆ, ಟಿವಿಯಿಂದವ್ರು ಒಂದು ಹೇಳ್ತಾರೆ, ಪಬ್ಲಿಕ್ದವ್ರು ಒಂದು ಹೇಳ್ತಾರೆ. ಬೆಸ್ಟ್ ಚಾನಲ್ ಅಪ್ಪ ಅಂದ್ರೆ DD ಚಂದ. ನೋಡ್ರಿ ಏನು ಬೆಂಕಿ ಚಾನಲ್ ರೀ ಅದು. ನೋಡಿ ಚಂದ ಯಾವ್ದಿರ್ತ ಅದಕ್ಕೆ ಕಣ್ಣಾಗಲ್ರಿ, ಇದು ಕೆಟ್ಟ ಖರಾಬ್ ಯಾವ್ದಾಗಿರ್ತ ಅದಕ್ಕೆ ಕಣ್ಣು ಹಾಕ್ತೀವಿ ನಾವು. ಹಾಗೆ ನೋಡ್ರಿ ಯುದ್ಧ ಅನ್ನೋದು ಒಂದು ಒಳ್ಳೆ ಸಂದೇಶ ಅಲ್ಲ. ಯಾಕಪ್ಪ ನಾನು ನಿಮ್ಗೆ ಉದಾಹರಣೆ ಕೊಡತ್ತೀನಲ್ರಿ, ನಮ್ಮ ಓಣಾಗಿ ನಮ್ದು ಯಾವ್ದಾರು ಲಪಡ ಆಗಿರ್ತದೆ ತಿಳ್ಕೊರಿ, ಫ್ರೆಂಡ್ಸ್ ಹೊಡೆದಾಡಪ್ಪ ಅಂದ್ರೆ ಯಾರಿಗಾರು ಫೋನ್ ಹಚ್ದೇವಪ್ಪ ಅಂದ್ರೆ ಯಾರು ಮಾತಾಡತ್ತಿರ್ತಾರಲ್ರಿ, ಮೋದಿ ಕೈ ಏನು ಕಿಸೇಕಾಗಿಲ್ಲ, ಅದು ಕಿಸೇಕಾಗಿಲ್ಲ, ಏನು ಕಿಸೇಕಾಗಿಲ್ಲ ಅಂತಾರಲ್ರಿ, ಅದೇ ಫೋನ್ ಹಚ್ಚಿ ಕೇಳಿ ಬೈ ಲಪಡ ಆಗ್ಯದ ಬಾರೋ ಬೈ ಓಣಾಗಪ್ಪ ಸ್ವಿಚ್ ಆಫ್ ಆಗಿರ್ತಾರೆ. ಅವ್ರಿಗೆ ಮತ್ತೆ ಯುದ್ಧ ಮಾಡ್ಬೇಕ್ರಿ, ಅವ್ರ ಸಲಕ್ಕೆ ಸೈನಿಕರು ಸಾಯ್ಬೇಕು. ಹಂಗೆ ನೋಡಿ ಯುದ್ಧ ಅನ್ನೋದು ನಿನ್ನೆ ವಿರಾಮ ಇದು ಮಾಡ್ತಾರತ್ತೆ 12ನೇ ತಾರೀಕು ಹೇಳಾರ. ಅಂದ್ರೆ ಬಿ ನೋಡ್ರಿ 3 ಗಂಟೆಗೆ ಏನೋ ಘೋಷಣೆ ಮಾಡಿತ್ತು, 5 ಗಂಟೆಗೆ ಮತ್ತೆ ಪಾಕಿಸ್ತಾನ ದಾಳಿ ಮಾಡ್ತು ಇಂಡಿಯಾ ಮೇಲೆ. ಅದು ನಾವು ಕರೆಯ ತಿಳ್ಕೊಬೇಕು, ಏನು ತಿಳ್ಕೊಬೇಕು ಗೊತ್ತಿಲ್ಲ. ಯಾಕಂದ್ರೆ ಮೀಡಿಯಾ ತೋರಿಸ್ತಾರೆ, ರಿಯಲ್ ಆಗಿ ನಮ್ಮ ಹತ್ರ ಅಫಿಷಿಯಲ್ ವೆಬ್ಸೈಟ್ ನಿಂತ ಅಲ್ಲಿ ನೇವಿ ಆಫೀಸ, ಆರ್ಮಿ ಕಮಾಂಡರ್ ನಿಂತ ಇನ್ನೂ ಅಫಿಷಿಯಲ್ ಆಗಿ ಏನೂ ಸುದ್ದಿ ಬಂದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಪ್ರಕಾರ ಅಂದ್ರೆ ಟಿವಿ ಚಾನಲ್ ಪ್ರಕಾರ ಮತ್ತೆ 5 ಗಂಟೆಗೆ ಯುದ್ಧ ಆಗಿದೆ ಅಂತ ಕೇಳ್ಪಡತ್ತಾರೆ. ಯಾರು ನಂಬಬೇಕು, ಯಾರಿಗೆ ಬಿಡಬೇಕು ಒಂದು ಗೊತ್ತಾಗಲ್ಲ. ನೋಡಿ ಕದನ ಸೀಸ್ ಫೈರ್ ಹಾಕಿದ್ರೆ 12ನೇ ತಾರೀಕು ತನ ಅಂದ್ರೆ ನಾಳೆ ಸೀಸ್ ಫೈರ್ ತನ ನಾಳೆ ಅದ. ಆ ಸೀಸ್ ಫೈರ್ ಅಂದ್ರೆ ಏನಂದ್ರಪ್ಪ ಅಂದ್ರೆ ನೀವು ಸಲಾರ್ ಮೂವಿ ನೋಡ್ಬೇಕು. ಸೀಸ್ ಫೈರ್ ಅಪ್ಪ ಅಂದ್ರೆ ಯಾರು ಯುದ್ಧ ಮಾಡಪ್ಲೇ ಇಲ್ಲ, ಎಷ್ಟೇ ಇದು ಇರ್ಲಿಕ್ಕೆ ಸೀಸ್ ಫೈರ್ ತೆಗೆತಾನೆ ಯಾರು ಯುದ್ಧ ಮಾಡಪ್ಲೇ ಇಲ್ಲ. ಹಂಗಾಗಿ ನೀನು ಸೀಸ್ ಫೈರ್ ಲಾಗು ಮಾಡ್ಯಾರ 12ನೇ ತಾರೀಕು ತನ. ನಾಳೆ ಮೀಟಿಂಗ್ ಅದ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ನೋಡ್ರಿ ಪಾಕಿಸ್ತಾನ ಪೂರ್ತಿ ಅಂಜಿ ಹೋಗ್ಬಿಟ್ಟದ್ರೆ ನಾವು ನಮ್ಮ ಕೈಗೆ ಆಗಲ್ಲ ಗೆಲ್ಲ ಅಂತೇಳಿ ಸೀಸ್ ಫೈರ್ ಮಾಡ್ಯಾದ. ನಾವು ನೋಡಿ ಜಮ್ಮು ಕಾಶ್ಮೀರ ತಗೋಬೇಕಿತ್ತು, ಬಟ್ ಈ ಸಿಚುವೇಶನ್ ಮಗಳು ಹದಗೆಟ್ಟದ. ಯಾಕಪ್ಪ ನಮ್ಗೆ ಅಮೇರಿಕ ಯುನೈಟೆಡ್ ಸ್ಟೇಟ್ ಮತ್ತು ಚೀನಾದವ್ರು ಅಲಯನ್ಸ್ ಮಾಡೋದ್ರಿ, ಅದು ಬೇಕಾದ್ರೆ ನಮ್ಗೆ ಭಾರತಕ್ಕೆ ಅದು ಬೇಕಪ್ಪ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಅದು ಸಿಕ್ತ ತಿಕ್ಕೋರಿ, ನೀವು ಬೆಕ್ಕದ್ ಮಾಡಿ ಯಾರು ನಿಮ್ಗೆ ಟಚ್ ಮಾಡಕ್ ಹೋಗ್ಲಿ. ಈಗ ಅಮೇರಿಕ ಮನಸ್ಸು ಮಾಡಿದ್ರೆ ಯಾವ ದೇಶಕ್ಕೆ ದಾಳಿ ಮಾಡ್ಬೋದು, ಯಾರು ಏನೂ ಮಾಡಕ್ಲೇ ಇಲ್ಲ. ಯಾಕಪ್ಪ ಅಂದ್ರೆ ಹಂಗೆ ಅದರ ದೊಡ್ಡಣ್ಣ ಆದರೆ ಅದು ನಮಗೂ ಆ ಥರ ಬೇಕಂತೇಳಿ ನಮ್ಮ ಭಾರತ ಸರ್ಕಾರ ಆಗಲಿ ನಮ್ಮ ಇವ್ರು ಇದು ಮಾಡತ್ತಾರೆ. ನಮ್ಮ ಇದು ಒಂದು ಪಾಕಿಸ್ತಾನ ಒಂದು ಅಡ್ಡ ಬಂದದ. ನಾವು ಸುಳ್ಳ ಮಕ್ಕಳು ಇದು ಸೋಲ್ತಾರಂತ ಗೊತ್ತಿದ್ರು ಭೀ ನಾವು ಯುದ್ಧಕ್ಕೆ ಬರ್ತಾರೆ. ನಾವು ಏನು ಮಾಡ್ಬೇಕ್ರಿ ಅವ್ರಿಗೆ? ಇಷ್ಟಿದ್ರು ಭೀ ಇಷ್ಟು ಅದಾರೆ ನಾವು ಇವ್ರದ್ದು ಪಾಕಿಸ್ತಾನದವ್ರು. ಇನ್ನು ಬರೀ ನೋಡಿ ನೀವು ಇನ್ನೂ ಯುದ್ಧ ಚಾಲೂನ ಆಗಿಲ್ಲ, ಹೇತ್ಬಿಟ್ರೆ ನೀವು ಯುದ್ಧ ಚಾಲೂ ಆಯ್ತಪ್ಪ ಎಷ್ಟು ಹೇಳಿಕ್ಕಿಲ್ಲ ಅವನು. ಹಂಗಾಗಿ ಯುದ್ಧ ಅಂತರೂ ನಿನ್ನೆ ಘೋಷಣೆ ಮಾಡಿದ್ರೆ ಯುದ್ಧ ನಿಂದಿರ್ತದ, ಅವರು ದಾಳಿ ಮಾಡಪ್ಲೇ ಇಲ್ಲ, ನಾವು ದಾಳಿ ಮಾಡಪ್ಲೇ ಇಲ್ಲ ಅಂತೇಳಿ ನಿನ್ನೆ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡೋ ಸಿಂಗ ಬೆಂಕಿ. ಅವನು ಹೆಣ್ಮಕ್ಳಿಗೆ ಉದಾಹರಣೆ ಅಪ್ಪ ಅಂದ್ರೆ ಅವ್ರು ಇಬ್ಬರೇ ನೋಡ್ರಿ. ಅವನು ಉಳ್ಕಿದಾರ ಆದ್ರಿ iPhone 12 ನೀವು ಹಿಂಗ ಅಂತೇಳಿ. ಅದು ನೋಡ್ರಿ ಮನೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೆಣ್ಮಕ್ಳಿಗೆ ಪಾಠ ಕಲಿಸ್ಬೇಕಪ್ಪ. ಅದು ಇದೇ ಒಂದು ಉದಾಹರಣೆ. ಅವ್ರು ಮುಸ್ಲಿಂ, ಸೋಫಿಯಾ ಖುರೇಶಿ ಮುಸ್ಲಿಂ ಆಗಿದ್ರು, ಜೈನ್ ದೇಶಕ್ಕಾಗಿ ಹೋರಾಡಿ ದೇಶಕ್ಕಾಗಿ ಪ್ರಾಣ ಕೊಡೋ ಸಿದ್ಧತೆ ನಂಬಲ್ಲಿ ಕೆಲವೊಂದಿಷ್ಟ ಅವ್ರೆ. ಅವನು ಇನ್ನಾದ್ರೂ ಭೀ ಅವ್ರೆ ಅವನು ಪಾಕಿಸ್ತಾನ ಸಪೋರ್ಟ್ ಮಾಡೋ. ಅದು ಬಿಡ್ರಿ ಸೆಕೆಂಡ್ರಿ ಅವ್ರವ್ರಿಗೆ ಬಿಟ್ಟಿದ್ದ. ಅಂದ್ರೆ ಭೀ ನೋಡಿ ದೇಶ ಮೊದಲು, ಆಮೇಲೆ ಜಾತಿ, ಸ್ಪೋರ್ಟ್ಸ್ ಎಲ್ಲ, ಫ್ರೆಂಡ್ಸ್ ಅಲ್ಲಿ, ತಂದೆ ತಾಯಿ ಅಲ್ಲಿ ಎಲ್ಲ ಸೆಕೆಂಡ್. ಫಸ್ಟ್ ಬರೋದೇ ದೇಶ ದೇಶ ದೇಶ. ನೋಡಿ ನಿನ್ನೆ ಅಂತೂ ಯುದ್ಧ ಮುಕ್ತ ಇಲ್ಲರಿ, ಬರೀ ಸೀಸ್ ಫೈರ್ ಲಾಗು ಮಾಡ್ಯಾರ. ಸೀಸ್ ಫೈರ್ ಅಂದ್ರೆ ಮೊದಲೇನು ಹೇಳಿನಲ್ರಿ ನಿಮ್ಗೆ, ಸೀಸ್ ಫೈರ್ ಇರತ್ತಾನೆ ಯಾರು ಯುದ್ಧ ಮಾಡಪ್ಲೇ ಇಲ್ಲ, ಏನು ಮಾಡಪ್ಲೇ ಇಲ್ಲ. ಹಂಗಾಗಿ ಸೀಸ್ ಫೈರ್ ಇಸ್ ಇಂಪಾರ್ಟೆಂಟ್ ಆಯಿತು ಪಾಕಿಸ್ತಾನ್ಗೆ. ಅದಕ್ಕೆ ಪಾಕಿಸ್ತಾನ ಪೂರ್ತಿ
ಸುಚ್ಚಾಪೆ ಆತಿರ್ತಾವ ಅವ್ರಿಗೆ ಎಷ್ಟು ಸಾಕು ನೋಡ್ರಿ, ಅವ್ನು ಗೆಲ್ಲಲ್ಲಂದ್ರೆ ಭೀ ಬರ್ತಾರೆ ಮೈ ಮೇಲೆ ಅವನ. ಹಾಗೆ ನೋಡ್ರಿ ಯುದ್ಧ ಅನ್ನೋದು ಒಂದೇ ಅಲ್ಲ ನೋಡ್ರಿ. ಅವ್ ಪಾಕಿಸ್ತಾನ ಅಂದ್ರೆ ಸುಮ್ ಕುಂದ್ರಲ್ಲ, ಅವನ ಈ ಯುದ್ಧ ಇನ್ನೇನು ಮುಗಿತಪ್ಪ ಅಂದ್ರೆ ಭೀ ಮತ್ತೆ ಹಳಿ ಚಾಟಿ ಹಳಿನೇ ಮಾಡ್ತಾರೆ. ಅವ್ನು ಆಡಿದೆ ಆಡು ಕಿಸ್ಬಾಯ್ದ ಸಾಂಗಪ್ಲೆ ಅವ್ರು ಹಂಗೆ ಮಾಡ್ತಾರೆ. ಅವ್ರು ಮತ್ತೆ ಟೆರರಿಸ್ಟ್ಗಳು ಕಳಿಸ್ತಾರ, ಮತ್ತೆ ಹೊಡಿತಾರ. ಬಟ್ ಮೋದಿ ಅಂತೂ ಸುಮ್ ಕುಂದ್ರ ಅವರಲ್ಲಿ ಬರೀ ಚೆನ್ನಾಗಿ ತೋರ್ಸಂದ್ರೆ ಏನಾರ ಜಾಸ್ತಿ ನೀರದನ್ನ ತಿಕ್ಕೋರಿ ಅಲ್ಲೇ ಅವನು ಕಟ್ ಅಂತ ಮುರ್ಸೆ ಬಿಡಿಸೋದು ಪಾಕಿಸ್ತಾನ. ಅವನು ಜೀವನದಾಗ ಇನ್ನೊಂದ್ಸಲ ಅವ್ರು ಯುದ್ಧಕ್ಕೆ ಬರ್ಬಾರ್ದ. ಅವನು ಆ ಕಬ್ಜಾ ಮಾಡ್ಕೊಂಡ್ಕೇಶ ಅವನು ದುಬೈ ಹೆಂಗ ಅಮೆರಿಕ ಯುನೈಟೆಡ್ ಸ್ಟೇಟ್ ಅಂಡರ್ ಆಗದಲ್ರಿ, ಹಂಗ ಅವನು ಕಬ್ಜಾ ಮಾಡ್ಕೊಂಡು ಇಟ್ಬಿಡ್ಬೇಕ್ರಿ. ಅವನು ಅದೇ ಸಪ್ರೇಟ್ ಮಾಡ್ಬೇಕು. ಬಟ್ ನಮ್ಮ ಕಡೆ ಸೇರ್ಸ್ಕೊಬಾರ್ದು. ಯಾಕಪ್ಪ ಅವ್ರು ಸೇರ್ಸ್ಕೊಂಡ್ರೆ ಮತ್ತೆ ಅದೇ ಮಾಡ್ತಾರೆ, ದಾಳಿ ಮಾಡೋದು. ಯಾಕಂದ್ರೆ ಅವಾಗ ಯಾರಿಗೆ ಹೊಳಿಕೆ ಬರಲ್ಲ, ಶತ್ರುಗಳು ನಮ್ಮೊಳಗೆ ಇರ್ತಾರೆ, ಯಾರಿಗೆ ಹೊಡಿತೀರಲ್ರಿ. ಹಂಗಾಗಿ ನೋಡ್ರಿ ಯುದ್ಧ ಅನ್ನೋದು ಒಂದು ಏನಂತಾರೆ ನಮಗೆ ನಿಮ್ಗೆ ಅನಿಸ್ತಿರ್ಬೇಕು. ನಮ್ಗೊಂದು ಹುರುಪ ನಮ್ಮ ಬ್ಲಡ್ನ ಹೆಂಗಿರ್ತಪ್ಪ, ರಕ್ತ ಕುದಿಯಕತ್ತಿರ್ತದ. ನಮ್ಮ ಇವ್ರು ಹಿಂದೂಗಳಿಗೆ ಹೊಡೆದಾರ, ನಮ್ಮ ಹಿಂದೂಗಳು ಹುಡುಗ ಮಾಡಬೇಕು ಅಂತೇಳಿ ನೋಡ್ರಿ. ಸೈನಿಕರು ಭೀ ವಯಸ್ಸು ನೋಡ್ಬೇಕು ನಾವು, ಸೈನಿಕರ ಫ್ಯಾಮಿಲಿ ನೋಡ್ಬೇಕು. ಸೈನಿಕರು ಒಂದೇ ಅಂತಲ್ಲ, ಎಷ್ಟೋ ಮಂದಿ ಮಾಡ್ಕೊಂತಿರ್ತಾರೆ, ಎಷ್ಟೋ ಮಂದಿ ದುಡ್ಲಾಕ್ ಹೋಗಿರ್ತಾರೆ, ಎಷ್ಟೋ ಮಂದಿ ಮನೆ ಮುಚ್ತಾವ, ಎಷ್ಟೋ ಮಂದಿ ಸಾಲ ಮಾಡಿರ್ತಾರೆ, ಎಷ್ಟೋ ಬಕ್ಕುಳ ಉದಾಹರಣೆ ಹಾಕೋದು ಗೊತ್ತಾ. ಪೂರ್ತಿ ಹೇಳ್ತಾನೆ ಇರ್ಬೇಕಾತ, ನೀವು ಕೇಳ್ತಾನೆ ಇರ್ಬೇಕಾತ. ಹಂಗೆ ನೋಡ್ರಿ ನಿನ್ನೆ ಹತ್ರ ಯುದ್ಧ ಮುಕ್ತಾಯ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳ. ಡೊನಾಲ್ಡ್ ಟ್ರಂಪ್ ಯಾಕೆ ಹೇಳಿದಪ್ಪ ಅಂದ್ರೆ ಅರಸಿಮನಿ ಕುಂಡೆ ನಮ್ಗೆ ಸಾಲ ಕೊಟ್ಟಾರ, ಮತ್ತೆ ಸಾಲ ತೀರಿಸ್ಬೇಕಲ್ರಿ ಪಾಕಿಸ್ತಾನ. ಅಕಸ್ಮಾತ್ ನಮ್ಮ ಭಾರತ ದಾಳಿ ಮಾಡಿ ಪಾಕಿಸ್ತಾನ ಕಬ್ಜಾ ಮಾಡ್ಕೊಂಡ್ರೆ ಮತ್ತೆ ಅವ್ರು ಸಾಲ ಕೊಡೋರು ಯಾರು ಹೇಳ್ರಿ? ಸಾಲ ಕೊಡೋರು ಯಾರು? ನಾವು ನೀವು ಪಟ್ಟಿ ಹತ್ತು ಕೊಡ್ಬೇಕು ಅವ್ರಿಗೆ? ಇಲ್ಲ, ಪಾಕಿಸ್ತಾನ ಕೊಡ್ಬೇಕು. ಪಟ್ಟಿ ಹತ್ತೇನೋ ಆಗತ್ತ ಹೋಗ್ತಾವ. ನೋಡಿ ಎಷ್ಟೋ ಕೋಟಿ ತೊಗೊಂಡಾರ ಅವ್ರು, ಸಾವಿರ ಅಲ್ರಿ ಲಕ್ಷ ಕೋಟಿ ಗಟ್ಟಲೆ ಸಾಲ ಮಾಡ್ಯಾರ ಅವನು. ಹಂಗಾಗಿ ನೋಡ್ರಿ ಪಾಕಿಸ್ತಾನಿಗೆ ಇದು ಬೇಕೇ ಆಗಿತ್ತು. ಯಾಕಪ್ಪ ಅವ್ರು ನೋಡಿ ಚೀನಾ ಅಲ್ಲಿ, ಜಪಾನ್ ಅಲ್ಲಿ, ಅಮೇರಿಕಾ ಅಂತ ಹೆವಿ ಅಂದ್ರೆ ಹೆವಿ ಅವರಿಗೆ ಲೋನ್ ಕೊಟ್ಟದ, ಮತ್ತೆ ಲೋನ್ ಕಟ್ಟಬೇಕಲ್ರಿ. ಯುದ್ಧ ಚಾಲು ಐತಪ್ಪ ಅಂದ್ರೆ ಏನು ಮಾಡ್ಬೇಕ್ರಿ? ಅವ್ನು ಎಲ್ಲ ಹಳ್ಕೋದ್ ಕುಂದಿರ್ತಾರೆ. ಯಾಕಪ್ಪ ₹1 ₹2 ಅವ್ನು ಸಾವಿರಾರು ಕೋಟಿ ಲಕ್ಷ ಕೋಟಿ ಕೊಟ್ಟಾರ ಅವ್ರು ಇಂಡಿಯಾ ಪಾಕಿಸ್ತಾನಿಗೆ ಸಾಲ ಮಾಡಿಕಿಸಿ. ಹಾಗೆ ನೋಡಿ ಪಾಕಿಸ್ತಾನ ಭೀ ಮಕ್ಕಳು ಅವನು ಅಡಿಸಿ ಮಕ್ಕಳು ಅವನು ಯಾವಾಗ ಬುದ್ಧಿ ಬರ್ತಾರ್ರಿ? ಅವ್ನು ಗೆಲ್ಲ ಅಂತ ಗೊತ್ತಿದ್ರೆ ಭೀ ಅವ್ನ ಮೈ ಮೇಲೆ ಬರ್ತಾರ. ಅವನ್ನ ಏನು ಮಾಡಕ್ ಬರ್ತಾರ? ಅವನ್ನ ಏನು ಮಾಡಕ್ ಬರಲ್ರಿ. ಯಾಕಂದ್ರೆ ಪಾಕಿಸ್ತಾನ ಇದ್ದಿದ್ದೆ ಹಂಗೆ ಅದ ಅವನ್ನ. ಹಂಗಾಗಿ ನೋಡ್ರಿ ನಾನು ಅನಿಸ್ತಾ ಯುದ್ಧ ಮುಗಿದಿದ್ದೆ ಒಳ್ಳೇದಂತ ಹೇಳಲ್ಲ ನಾನು. ಯಾಕಪ್ಪ ಯುದ್ಧ ಆಗ್ಬೇಕಿತ್ತು, ಆಯ್ತು. ಬರೀ ಒಂದು ಸ್ಯಾಂಪಲ್ ತೋರಿಸಿದ್ರು ಸೈನಿಕರು. ಇನ್ನು ಅಭಿ ಪಿಕ್ಚರ್ ಬಾಕಿ ಹೇ ಮೇರೆ ದೋಸ್ತ್ ಅಂತೇಳಿ ನನಗೆ ಅನಿಸ್ತಾರೆ ಇದು ಜಲ್ದಿ ಮುಗಿಯಲ್ಲ ಅಂತ ಅನಿಸ್ತಾ. ಯಾಕಪ್ಪ ನೋಡ್ರಿ ಒಂದು ದೇಶದಾಗ ಒಂದು ಯುದ್ಧ ಚಾಲು ನಾವು ಇಂಡಿಯಾದವ್ರು ಹೆಂಗ್ ಗೊತ್ತಂದ್ರೆ ನಾವು ಶಿಸ್ತು ನಾವು ಶಾಂತಿ ರೀ. ನಮ್ಗೆ ಯಾರು ತಡಪ್ಲೇ ಇಲ್ಲ, ಯಾರು ನಮ್ಗೆ ಟಚ್ ಮಾಡಪ್ಲೇ ಇಲ್ಲ, ತಡೆದ್ರು ಉಳಿಯಪ್ಲೇ ಇಲ್ಲ ಅನ್ನೋ ನಮ್ಮ ದೇಶ ರೀ. ನೋಡ್ರಿ ಹಂಗ ಪಾಕಿಸ್ತಾನ ಪೂರ್ತಿ ಹದಿಗೆಟ್ಟು ಹೋಗಿದ್ರೆ ಅವ್ನು ಎಕನಾಮಿಕಲ್ ಇಲ್ಲ, ಸಾಲ ಮಾಡ್ಯದ, ನೀರು ಕುಡಿಯಕ್ಕೆ ನೀರಿಲ್ಲ, ಕುಂಡಿ ತೊಳ್ಕೊಕ್ ನೀರಿಲ್ಲ, ಅವ್ನು ಅಡಿಗೆ ಮಾಡಕ್ ನೀರಿಲ್ಲ, ಹಲ್ ತಿಕ್ಕಕ್ ನೀರಿಲ್ಲ, ಗ್ಯಾಸ್ ಇಲ್ಲ, ಏನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ನಮ್ಮ ಸೈನಿಕರಿಲ್ಲ, ಒಂದು ದೇಶ ನೆಟ್ಟಿಗಿಲ್ಲ, ಅವ್ರವ್ರೆ ಹೊಡೆದಾಡತ್ತಾರ. ಹಂಗಾಗಿ ಪಾಕಿಸ್ತಾನ ಅಂದ್ರೆ ಭೀ ನೋಡ್ರಿ ಎಷ್ಟು ದಿಮಾಕ್ ನೋಡ್ರಿ ಅವ್ರದ್ದು. ಅಂದ್ರೆ ಭೀ ಎಷ್ಟು ದಿಮಾಕ್ ನೋಡ್ರಿ ಪಾಕಿಸ್ತಾನದ. ಅವ್ನು ಏನು ಬಕ್ಕಿ ಅವನು ಹಂಗೆ ಇಂಡಿಯಾಗ ಹಂಗೆ ಹೊಡೆದೇ ಬಿಡ್ತೀವಿ. ಅವನು ನಾಳೆ ಎತ್ತಿಗೆ ಚಾಲು ಮಾಡಿದೆವ ಇನ್ನೊಂದು ತಾಸನೇ ಮುಗಿಸೇ ಬಿಡ್ತೀವಿ ಅಂತೇಳಿ ತಿಂಡಿ ಮಕ್ಕಳು ತಿಂಡಿ ಯಾರು ತಿಂಡಿ ಮಕ್ಕಳು ಅವನು. ಹಂಗೆ ನೋಡ್ರಿ ಅಮೇರಿಕಾ ಅಂತೂ ನಟ್ ನೋಡಿ ಬಂದಕ್ಕೆ ಶುದ್ಧ ಅಂತೂ ನಿಲ್ಲಿಸ್ತು. ತಾತ್ಕಾಲಿಕವಾಗಿ ನಿಲ್ಲಿಸೋದು ನಾಳೆ ಅಭಿ ಪಿಕ್ಚರ್ ಬಾಕಿ ಮೇಲೆ ದೋಸ್ತ್ ಅಂತೇಳಿ ಮೋದಿ ಹೇಳಾಗ ನಿನ್ನೆ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ 3-4-5 ಗಂಟೆಗೆ ಸೀಸ್ ಫೈರ್ ಲಾಗು ಮಾಡ್ಯಾರ. 12ನೇ ತಾರೀಕು 12ನೇ ತಾರೀಕು ಗೊತ್ತಾಗ್ತಾರೆ ಏನು ಅಂಬೋದು ಅಂತೇಳಿ ನನಗೆ ಅನ್ನಿಸ್ತಾರೆ. ಯುದ್ಧ ಜಲ್ದಿ ಮುಗಿಯಲ್ಲ. ಯಾಕಪ್ಪ ನೋಡಿ ಪೂರ್ತಿ ಸೈನಿಕರಿಗೆ ಎಲ್ಲ ನಿಮ್ಗೆ ಗೊತ್ತಿದೆ, ಸೈನಿಕರಿಗೆ ವಾಪಸ್ ಕರ್ಸ್ಕೊಂಡಾರ, ಯುದ್ಧ ಇನ್ನೇನು ಚಾಲು ಆಯ್ತು ಅಂತೇಳಿ. ಹಂಗಾಗಿ ನೋಡ್ರಿ ಯುದ್ಧ ಮುಗಿಯೋದು ಡೌಟ್ ನನಗೆ ಅನ್ಸ್ಬಿಟ್ಟು. ಬಟ್ ಏನಾರ ಒಂದು ಅಲಯನ್ಸ್ ಮಾಡ್ತಾರೆ. ಅಲಯನ್ಸ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ಇದು ಏನಂತಾರೆ ಟೆರರಿಸ್ಟ್ಗಳಂತರೂ ಕಣ್ಮಗಲ್ರಿ. ಟೆರರಿಸ್ಟ್ಗಳು ಪಾಕಿಸ್ತಾನ ಹುಟ್ಟಿಸ್ತಾನೆ ಇರ್ತಾವೆ. ಟೆರರಿಸ್ಟ್ಗಳಂತರೂ ಒಟ್ಟು ಸತ್ತರ ಭೀ ಕಡಿಮೆ ಆಗಲ್ಲ. ಹಂಗಾಗಿ ನೋಡ್ರಿ ಮೇನ್ ಇಂಡಿಯಾಕ್ಕೆ ಏನು ಹೊಡ್ತುಕೊಳ್ತಪ್ಪ ಟೆರರಿಸ್ಟ್ಗಳು. ನಮ್ಮ ಪಾಕಿಸ್ತಾನಕ್ಕೆ ನಮ್ಗೆ ಏನು ಬರೋದಿಲ್ರಿ. ಟೆರರಿಸ್ಟ್ಗಳೇ ನಮ್ಗೆ ತಲೆ ಹಾಪ್ ಮಾಡೋದಪ್ಪ ಅಂದ್ರೆ ನೋಡಿ ಮುಂಬೈ ಅಲ್ಲಿ ಮೊನ್ನೆ ಫೆಬ್ರವರಿ 2019 ಟ್ರೈನ್ ಬ್ಲಾಸ್ಟ್ ಮಾಡೋದು, ಏರೋಪ್ಲೇನ್ ಜಾಕ್ ಮಾಡಿದ್ರು. ಹಂಗಾಗಿ ನೋಡ್ರಿ ಪಾಕಿಸ್ತಾನ ಹೆಂಗದಪ್ಪ ಅಂದ್ರೆ ಸಾಲ ತೊಗೊಂಡ್ಕೇಸಿ ಟೆರರಿಸ್ಟ್ಗಳಿಗೆ ಲೋನ್ ಕೊಡ್ತಾರೆ, ಅವ್ರಿಗೆ ಫಂಡ್ ಕೊಡ್ತಾ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ, ಅದು ಮಾಡ್ತಾ ಇದು ಮಾಡ್ತಾ ಬಕ್ಕುಳು ಮಾಡ್ತಾ. ಹಂಗಾಗಿ ನೋಡಿ ನಿನ್ನೆ ಕದನ ವಿರಾಮ ಹೇಳಿದ್ರು ಅಂತ ವಿಡಿಯೋ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಲ ಕಪ್ ಜೈ RCB.